ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಭಾನುವಾರ ಆಗಿರೋ ಕಾರಣ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು. ಹಂಗಾಗಿ ಬೆಳಗ್ಗೆನೇ ಬೇಗ ಇತ್ತು ನನ್ನ ತಿಂಡಿ ಕೆಲಸಗಳನ್ನೆಲ್ಲ ಮುಗಿಸಿ ತಿಂಡಿಗೆ ಅಂತ ಬಿಸಿಬೇಳೆಭಾತ್ ಮಾಡಿದ್ದೆ. ಹಾಗಾಗಿ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಬಟ್ಟೆ ಎಲ್ಲ ಒಣಾಕಿ ಸ್ವಲ್ಪ ರೆಡಿಯಾಗಬೇಕಿತ್ತು. ರೆಡಿಯಾಗಿ ನನ್ನ ಮಗಳನ್ನ ಸ್ಕೂಲ್ ಹತ್ರನೇ ಬಿಡಬೇಕಿತ್ತು. ಹಾಗೆ ಸ್ವಲ್ಪ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಅಂತ ರೆಡಿಯಾಗಿ ಈ ಥರ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಅಂತ ಹೊರಟೆ. ಹೋಗ್ತಾ ದಾರಿಲಿ ಸ್ಕೂಲ್ ಇರೋ ಕಾರಣ ಸ್ಕೂಲಲ್ಲಿ ನನ್ನ ಮಗಳನ್ನ ಬಿಟ್ಟು, ಭಾನುವಾರ ಆಗಿದ್ರು ಅವಳಿಗೆ ಸ್ಪೆಷಲ್ ಕ್ಲಾಸ್ ಇರುತ್ತೆ. ಹಾಗಾಗಿ 10th ಆಗಿರೋದ್ರಿಂದ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡ್ ಹೋಗಲಿ ಒಳಗೆ ಹೋಗ್ತಾ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು, ಅವಳು ಶಿರಾದಿಂದ. ಹಂಗಾಗಿ ಬಂದ್ಲಾ ಅಂತ ಹಾಗಾಗಿ ಸುತ್ತ ನೋಡ್ತಾ ಕೂತ್ಕೊಂಡೆ. ಅವಳು ಬಂದೇ ಬಿಟ್ಲು. ಬಂದಿರೋ ಕಾರಣ ಮಗಳಿಗೆ ಹೊಟ್ಟೆ ಸಿತೈತೆ ಅಂತ ಹೋಟ್ಲಿಗೆ ಹೋದ್ವಿ. ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿಲ್ಲ ಹೋಟ್ಲಲ್ಲಿ ಸ್ವಲ್ಪ ತಿಂಡಿ ಮಾಡ್ಕೊಂಡು ಬಸ್ನ ಹತ್ಕೊಂಡ್ವಿ. ಅಲ್ಲಿಂದ ಬಸ್ ಹತ್ತಿ ಗೌಡ್ಗೆಗೆ ಟಿಕೆಟ್ ತಗೊಂಡ್ವಿ. ಟಿಕೆಟ್ ತಗೊಂಡ್ಮೇಲೆ ನನ್ನ ಫ್ರೆಂಡ್ ಬಂದು ವೀಡಿಯೋ ಕಾಲಲ್ಲಿ ಮಾತಾಡ್ತಿಲ್ಲ. ಅವಳೆ ನನ್ನ ಫ್ರೆಂಡು ಬಂದು ಅವಳುವ ನಮ್ಮ ಮೂವರು ಸೇರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೊರಟ್ವಿ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ತಾವ ಉಪ್ಪಿನ ದೀಪ, ಉಪ್ಪಿನದಲ್ಲೇನೋ ಮಾಡ್ತಾರಲ್ಲ ಆ ಥರ ಮಾಡಬೇಕಿತ್ತು. ತುಂಬಾ ರಶ್ ಇರೋ ಕಾರಣ ಕ್ಯೂನಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಸುಮ್ಮನೆ ಒಬ್ಬರ ಮೇಲೆ ಒಬ್ಬರು ಎಲ್ಲ ಜನ ಜಾಸ್ತಿರಿಂದ ದಂಡಿನೇ ಬರ್ತಿತ್ತು. ನಿಧಾನಕ್ಕೆ ಹೋಗ್ತೀನಿ. ನಾನು ತಪ್ಪಿಸ್ಕೊಂಡಿರೋ ಥರ ಕೆಳಗಿಳಿದು ಬರ್ತಾಯಿದ್ದೆ. ನನ್ನ ಫ್ರೆಂಡೆಲ್ಲ ಕೂಗ್ತಾಯಿದ್ರು, ಇಲ್ಲಿದ್ದೀನಿ ಬಾ ಅಂತ. ಜನ ತುಂಬಾ ರಶ್ ಇತ್ತು. ಹಾಗಾಗಿ ಬಂದ್ವಿ. ಅಲ್ಲೇ ಬರ್ತಾ ನಮ್ಮ ಅತ್ತೆಯರೆಲ್ಲ ಸಿಕ್ಕಿದ್ರು ನಮಗೆ. ನಮ್ಮ ಅತ್ತೆ ಮತ್ತು ನನ್ನ ತಂಗಿ ಇವರೆಲ್ಲ ಸಿಕ್ಕಿರೋ ಕಾರಣ ಅಲ್ಲೊಂದೆರಡು ಫೋಟೋ ತಗೊಂಡು ಮಾತಾಡಿಸ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ. ಮುಂದೆ ಬಂದಾಗ ಫೋಟೋಸ್ ಎಲ್ಲ ತಗೊಂಡ್ವಿ, ನಾನು ನಮ್ಮ ಫ್ರೆಂಡು. ಮತ್ತು ಅವ್ರು ಕಡಲೆಪುರಿ ತಗೊಳ್ಬೇಕು ಅಂತಿದ್ಲು. ಹಾಗಾಗಿ ಇಲ್ಲಿ ಕಡಲೆಪುರಿ ಅಂಗಡಿ ಹತ್ರ ಹೋಗಿ ನಾನು, ನಮ್ಮ ಅತ್ತೆ ಮಗಳು, ನನ್ನ ತಂಗಿ, ನಮ್ಮ ಫ್ರೆಂಡ್ ಏನೋ ಕೇಳ್ತಾಯಿದ್ಲು. ಎಲ್ಲರೂ ಕಡಲೆಪುರಿ ಹಾಕಿಸ್ಕೊಂಡು ಮತ್ತೆ ನಾವು ಹೊರಟಿದ್ದು ಬೇಕ್ರಿ ಹತ್ರ ಯಾಕೆ ಹೋದ್ವಿ ಅಂದರೆ ನನ್ನ ಫ್ರೆಂಡ್ದು ಬರ್ತಡೇ ಇತ್ತು. ಅವಳಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ನಾವು ಮುಂಚೆನೇ ನಾನು ನನ್ನ ಮತ್ತೊಬ್ಬ ಫ್ರೆಂಡ್ ರಮ್ಯಾ ಅಂತ ಪ್ಲ್ಯಾನ್ ಮಾಡಿದ್ವಿ. ಅವಳಿಗೆ ಹನಿ ಕೇಕ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾವು ಏನು ಚಾಕ್ಲೇಟ್ ಕೇಕ್ ಆ ಥರ ಎಲ್ಲ ಏನು ತಗೊಳಕ್ಕೆ ಹೋಗಲಿಲ್ಲ. ಸಿಂಪಲಾಗಿ ಹನಿ ಕೇಕ್ ತಗೊಂಡ್ವಿ. ಹಾಗೆ ಸಿಂಪಲಾಗಿ ಹೋಗಿ ಒಂದು ಹೋಟ್ಲಿಗೆ ಹೋಗಿ ಕೇಕನ್ನು ಕಟ್ ಮಾಡಿಸಿ ಅವ್ರ ಮಗಳಿಗೆ ತಿನ್ನಿಸ್ವಿ. ಅವ್ರ ಮಗಳಂತೂ ತುಂಬಾ ಖುಷಿ ಪಟ್ಲು. ನಮ್ಮ ಅಮ್ಮನ ಬರ್ತಡೇ ನಾವು ಹೋಟ್ಲಲ್ಲಿ ಮಾಡ್ತಿದ್ದೀವಿ ಅಂತ. ಅರೆ ಸಿಂಪಲಾಗಿ ಅಂದರೆ ಸೂಪರಾಗಿತ್ತು. ಚೆನ್ನಾಗಿ ಅವಳಿಗೂ ಎಲ್ಲ ಕೇಕ್ ತಿನ್ನಿಸಿ ನಾವು ಎಲ್ಲ ಕೇಕ್ ತಿನ್ಕೊಂಡು ಹಂಗೆ ಗೋಬಿನ ಆರ್ಡ್ರ್ ಮಾಡಿದ್ವಿ. ಗೋಬಿ ಮತ್ತು ಕಾಫಿ. ಗೋಬಿನ ತಿಂದ್ಬಿಟ್ಟು ನನ್ನ ವೀಡಿಯೋ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ನಾನು ಮತ್ತೆ ನಮ್ಮ ಫ್ರೆಂಡ್ ಇನ್ನೊಂದು ಸತಿ ಫೋಟೋ ತೆಗೆಸ್ಕೊಳಕ್ಕೆ ವೀಡಿಯೋ ಮಾಡ್ಕೊಳಕ್ಕೆಲ್ಲನ ಕೇಕ್ ತಿನ್ನಿಸ್ಕೊಂತವಳೆ. ನಾವು ಚಿಕ್ಕ ಹುಡುಗರಿಂದನೂ ಫ್ರೆಂಡ್ಸು. ಇಲ್ಲಿವರೆಗೂ ನಮ್ಮ ಫ್ರೆಂಡ್ಶಿಪ್ ಇದೇ ಥರ ಇದೆ, ಮುಂದಕ್ಕೂ ಹೀಗೆ ಇರಲಿ ಅಂತ ಇಷ್ಟಪಡ್ತೀನಿ.